ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಿರುತೆರೆ ನಟಿಗೆ ಲವ್ ಸಿಕ್ಸ್ ಧೋಕಾ ಕೇಸ್ಗೆ ಸಂಬಂಧಪಟ್ಟಂತೆ ವೈರಲ್ ಆಡಿಯೋ ವಿಡಿಯೋ ಮನು ಮಾಡಿಸಿದ್ದು ಅಂತ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿಯಲ್ಲಿ ಸಂತ್ರಸ್ತೆ ಹೇಳಿಕೆ ನೀಡಿದ್ದಾರೆ. ಅಪ್ಪಣ್ಣ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರದು ಎಂದಿದ್ದ ಅಲೋಕ್ ಎಂಬಾತ ನನ್ನ ಮನು ಮಧ್ಯೆ ಸಂಧಾನ ಮಾಡಿಸಿದ್ದ. ಮನು ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ದ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿಯಲ್ಲಿ ಸಂತ್ರಸ್ತೆ ಹೇಳಿಕೆ ನೀಡಿದ್ದಾರೆ. ಮಡಿನೂರ್ ಮನು ಅವರ ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ. ಆದ್ರೆ ರಿಲೀಸ್ ಆಗುವಂತ ದಿನ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತದೆ. ಕಾರಣ ಏನಂತಂದ್ರೆ ಅವರು ಮತ್ತೋರ್ವ ನಟಿ ಅಂದ್ರೆ ಅವ್ರ ಜೊತೆ ಇದ್ದಂತಹ ಮತ್ತೋರ್ವ ನಟಿಗೆ ಅವರು ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಈಗಾಗಲೇ ಪ್ರಕರಣ ಸಂಬಂಧ ಒಂದ್ ಕಡೆ ತನಿಖೆ ನಡೀತಿದೆ. ಜೊತೆಗೆ ಆ ಸಂತ್ರಸ್ತೆ ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಸದ್ಯಕ್ಕೆ ಆ ಸಂತ್ರಸ್ತೆ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಕಂಪ್ಲೇಂಟ್ ಆಗಿದೆ, ಅರೆಸ್ಟು ಆಗಿದೆ, ಇವತ್ತು ವಿಚಾರಣೆಗೆ ಹಾಜರಾಗಿದ್ರಿ, ಏನೆಲ್ಲ ಆಯ್ತು ಇವತ್ತು ಅಂತ? ಸರ್, ಇವತ್ತು ಇದು ನನಗೆ ಗೊತ್ತಿರಲಿಲ್ಲ ಅಪ್ಪಣ್ಣ ಅಂದು ಅದು ಆ ಥರದ್ದೆಲ್ಲ ಈ ತರ ನನ್ನ ಬಗ್ಗೆ ನೆಗೆಟಿವ್ ಆಗಿ ಪೋಟ್ರೆ ಮಾಡಕ್ಕೆ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅಂತಲ್ಲ. ಇವತ್ತು ಅದನ್ನೂ ಮೆನ್ಷನ್ ಮಾಡಿಸಿದ್ದೀನಿ. ಅದದ್ದು ಎಲ್ಲ ಅವ್ನು ನನ್ನ ಜೊತೆ ಮಾತಾಡೋದು ಅದೆಲ್ಲ ರಿಟ್ರೀವ್ ಆಗಬೇಕು. ಅದ್ರ ಚಾರ್ಟ್ಸ್ ಎಲ್ಲ ಆಲ್ರೆಡಿ ಇದೆ ನನ್ನ ಹತ್ರ. ಚಾರ್ಟ್ಸ್ ಎಲ್ಲ ನಾನು ಆಲ್ರೆಡಿ ಕ್ಯಾಮ್ರಾಗೂ ತೋರಿಸಿದ್ದೀನಿ. ಅವನೇ ನನಗೆ ಬಲವಂತವಾಗಿ ಆ ವಿಡಿಯೋನ ಮಾಡಿಸಿದ್ದಾನೆ. ಇನ್ನೊಂದು ಮೊಬೈಲಲ್ಲಿ ನನಗೆ ಕಾಲ್ ಮಾಡಕ್ ಹೇಳಿ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಅವ್ನ ಶೋಗೆ ಹೋಗೋದು ಅವ್ನಿಗೆ ಇಷ್ಟ ಇರಲಿಲ್ಲ. ತುಂಬಾ ಹೊಟ್ಟೆ ಕಿಚ್ಚಿಗೋಸ್ಕರ ಅವನು ಒಂದು ದುರುದ್ದೇಶ ಮತ್ತೆ ಇವಳನ್ನ ನಾನು ಮುಂದೆ ಬಿಡ್ತೀನಿ, ಅವಾಗ ಅವಳಿಗೆ ನೆಗೆಟಿವ್ ಮಾಡೋಣ, ಅವ್ನಿಗೋಸ್ಕರ ನಾನು ಜೀವ ಕೊಡಕ್ಕೂ ರೆಡಿ ಇದ್ದೆ, ಪ್ರಾಣತ್ಯಾಗ. ಅದು ಅವನಿಗೂ ಗೊತ್ತಿತ್ತು, ಇವಳು ಏನ್ ಹೇಳಿದ್ರು ಕೇಳ್ತಾಳೆ ಅಂತ ಗೊತ್ತಿತ್ತು. ಆ ಒಂದು ಕಾರಣನ, ಆ ಒಂದು ಮೆಂಟಾಲಿಟಿನ ಅವನು ಎನ್ಕ್ಯಾಶ್ ಮಾಡ್ಕೊಂಡು ಇವತ್ತು ಈ ತರ ಕೆಟ್ಟದಾಗಿ ನನ್ನನ್ನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್. ಎಷ್ಟು ವರ್ಷಗಳಿಂದ ನಿಮ್ಮಿಬ್ಬರ ಮಧ್ಯೆ ಈ ರೀತಿಯಾದಂತ ಜಗಳಗಳಾಗ್ತಿತ್ತು? ಯಾವಾಗ ಹತ್ಯೆ ಆದಂತ ಸಂದರ್ಭ ಯಾವಾಗ? ಮತ್ತೆ ಇವಾಗ ಬಂದು ಕಂಪ್ಲೇಂಟ್ ಕೊಡೋ ಕಾರಣ ಏನ್ ಮೇಡಮ್? ಸರ್, ಮೊನ್ನೆ ಶನಿವಾರದ ಸರ್ ಹಳೆ ಕತೆ ಎಲ್ಲ ಒಂದ್ ಕಡೆ ಇಡೋಣ ಸರ್. ಹಳೆ ಕತೆಗೆಲ್ಲ ನಾನು ಕಂಪ್ಲೇಂಟ್ ಕೊಡಬೇಕು ಅಂತಿದ್ದೆ. ಅದೇ ಸಿನಿಮಾ ಮುಗಿದ್ಮೇಲೆ ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ಅವ್ನಿಗೆ ಹೇಳಿದ್ದೆ. ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಈಗ ಮೊನ್ನೆ ಶನಿವಾರ ನಡೆದ ಘಟನೆಯಲ್ಲಿ ಈಗ ನೀವೇ ನೋಡಿದ್ರಿ. ನನಗೇ ಗೊತ್ತಿಲ್ದಂಗೆ ಇಷ್ಟೆಲ್ಲ ಆಡಿಯೋ ಮತ್ತೆ ನಿನ್ ಜೀವ ಹೋದ್ರು ನಾನೆಲ್ಲೋ ಸುಮ್ನೆ ಮಾಡ್ಕೋತಿದ್ದಾನೆ, ನನ್ನ ರೇಕ್ಸ್ ಆ ತರದಲ್ಲಿ ಬಲವಂತ ಮಾಡಿ ಆ ತರ ವಿಡಿಯೋ ಎಲ್ಲ ಮಾಡಿಸ್ಕೊಂಡು ಇವತ್ತು ಅದನ್ನೇ ಸಾಕ್ಷಿಯಾಗಿ ನಿಮ್ಗೆಲ್ರಿಗೂ ಕೊಡ್ತಾನೆ ಅಂತ ಅಂದ್ರೆ ನಂಗಂತೂ ಅರ್ಥ ಆಗ್ತಿಲ್ಲ ಅವನಿಗೆ ಎಂತ ಇನ್ನು ಕೃತ್ಯ, ಎಷ್ಟು ಮೆಂಟಾಲಿಟಿ ಕ್ರೂರ ಇರಬೇಕು ಅಂತ. ಬಲವಂತವಾಗಿ ನನ್ನ ಹತ್ರ ಈ ತರ ವಿಡಿಯೋ ಆಡಿಯೋಗಳನ್ನೆಲ್ಲ ತಗೊಂಡು ಅದೇ ಕಳೆದ ಶನಿವಾರ ಘಟನೆ ಆಗಿದ್ದರಿಂದ ಕೊಟ್ಟಿದೆ ಅಂತ. ಅವತ್ತು ಏನಾಗಿದ್ದು, ಯಾವ ರೀತಿ ಅವರ ವರ್ತನೆ ಇತ್ತು, ಅವತ್ತೇನು ಮಾಡಿದ್ರು, ಹಿಂಸೆ ಏನ್ ಕೊಟ್ಟಿದ್ದ ಅವತ್ತು ಅವರು? ನಾನು 1 ಮಂತ್ ಹಾಸ್ಪಿಟಲೈಸ್ ಆಗಿದ್ದೆ. ಹಾಸ್ಪಿಟಲೈಸ್ ಆಗಿ ನಾನು ಡಿಸ್ಚಾರ್ಜ್ ಆಗಿ ಬಂದಿರ್ತೀನಿ. ನಿನ್ನ ನೋಡಕ್ಕೆ ಅಂತ ಬಂದೆ ಅಂತ ಅನ್ಬಿಟ್ಟು ನಮ್ಮ ಮನೆಗೆ ಬಂದು ಬಲವಂತವಾಗಿ ಬಾಗ್ಲು ತಗ್ಸಿ ಬಲವಂತವಾಗಿ ಅವನು ನನಗೆ ಎಣ್ಣೆ ಕುಡಿಸಿ, ಹುಷಾರಿಲ್ಲ ಅಂತ ಗೊತ್ತಿದ್ರು ಕೂಡ ಒಂದು ಮನುಷ್ಯತ್ವ ಇಲ್ಲದೆ ಎಣ್ಣೆ ಕುಡಿಸಿ ಆ ಒಂದು ಟೈಮಲ್ಲಿ ಒಂದಷ್ಟು ರೆಕಾರ್ಡ್ ಮಾಡ್ಕೊಂಡು ಲೈಂಗಿಕ ದೌರ್ಜನ್ಯ ಮಾಡಿ ಅಂಡ್ ಅದ್ರದ್ದು ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದಾನೆ. ಈ ಒಂದು ರೀಸನ್ಗೋಸ್ಕರನೇ ಸರ್, ಯಾರೇ ಆಗ್ಲಿ ಇದ್ ನಡೆದಿಲ್ಲ ಅಂತ ತಮಾಷೆಗಾದ್ರೂ ಕೊಡಕ್ಕಾಗತ್ತಾ ಸರ್ ಇದನ್ನ? ಕಳೆದ ಶನಿವಾರ ನನ್ನ ಮೇಲೆ ಅವರು ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ, ಅವತ್ತು ಬ್ಲಾಕ್ ಮೇಲ್ ಮಾಡಿದ್ದಾರೆ, ನನಗೆ ಮದ್ಯಪಾನ ಮಾಡಿಸಿ ಖಾಸಗಿ ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಇಟ್ಕೊಂಡು ನನಗೆ ಬೆದರಿಕೆ ಮಾಡಬಹುದು ಅನ್ನೋಂತ ಕಾರಣದಿಂದಾಗಿ ಆತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅದು ಬಿಟ್ರೆ ಬೇರೆ ಉದ್ದೇಶ ಏನಿಲ್ಲ. ಆತನಿಂದ ಆಗ್ತಿರುವಂತಹ ಹಿಂಸೆಗಳಿಂದ ನಾನು ಬೇಸತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಿರುತೆರೆ ನಟಿಗೆ ಲವ್ ಸಿಕ್ಸ್ ಧೋಕಾ ಕೇಸ್ಗೆ ಸಂಬಂಧಪಟ್ಟಂತೆ ವೈರಲ್ ಆಡಿಯೋ ವಿಡಿಯೋ ಮನು ಮಾಡಿಸಿದ್ದು ಅಂತ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿಯಲ್ಲಿ ಸಂತ್ರಸ್ತೆ ಹೇಳಿಕೆ ನೀಡಿದ್ದಾರೆ. ಅಪ್ಪಣ್ಣ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರದು ಎಂದಿದ್ದ ಅಲೋಕ್ ಎಂಬಾತ ನನ್ನ ಮನು ಮಧ್ಯೆ ಸಂಧಾನ ಮಾಡಿಸಿದ್ದ. ಮನು ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ದ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿಯಲ್ಲಿ ಸಂತ್ರಸ್ತೆ ಹೇಳಿಕೆ ನೀಡಿದ್ದಾರೆ. ಮಡಿನೂರ್ ಮನು ಅವರ ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ. ಆದ್ರೆ ರಿಲೀಸ್ ಆಗುವಂತ ದಿನ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತದೆ. ಕಾರಣ ಏನಂತಂದ್ರೆ ಅವರು ಮತ್ತೋರ್ವ ನಟಿ ಅಂದ್ರೆ ಅವ್ರ ಜೊತೆ ಇದ್ದಂತಹ ಮತ್ತೋರ್ವ ನಟಿಗೆ ಅವರು ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಈಗಾಗಲೇ ಪ್ರಕರಣ ಸಂಬಂಧ ಒಂದ್ ಕಡೆ ತನಿಖೆ ನಡೀತಿದೆ.
ಜೊತೆಗೆ ಆ ಸಂತ್ರಸ್ತೆ ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಸದ್ಯಕ್ಕೆ ಆ ಸಂತ್ರಸ್ತೆ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಕಂಪ್ಲೇಂಟ್ ಆಗಿದೆ, ಅರೆಸ್ಟು ಆಗಿದೆ, ಇವತ್ತು ವಿಚಾರಣೆಗೆ ಹಾಜರಾಗಿದ್ರಿ, ಏನೆಲ್ಲ ಆಯ್ತು ಇವತ್ತು ಅಂತ? ಸರ್, ಇವತ್ತು ಇದು ನನಗೆ ಗೊತ್ತಿರಲಿಲ್ಲ ಅಪ್ಪಣ್ಣ ಅಂದು ಅದು ಆ ಥರದ್ದೆಲ್ಲ ಈ ತರ ನನ್ನ ಬಗ್ಗೆ ನೆಗೆಟಿವ್ ಆಗಿ ಪೋಟ್ರೆ ಮಾಡಕ್ಕೆ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅಂತಲ್ಲ, ಇವತ್ತು ಅದನ್ನೂ ಮೆನ್ಷನ್ ಮಾಡಿಸಿದ್ದೀನಿ. ಅದದ್ದು ಎಲ್ಲ ಅವ್ನು ನನ್ನ ಜೊತೆ ಮಾತಾಡೋದು ಅದೆಲ್ಲ ರಿಟ್ರೀವ್ ಆಗಬೇಕು. ಅದ್ರ ಚಾರ್ಟ್ಸ್ ಎಲ್ಲ ಆಲ್ರೆಡಿ ಇದೆ ನನ್ನ ಹತ್ರ. ಚಾರ್ಟ್ಸ್ ಎಲ್ಲ ನಾನು ಆಲ್ರೆಡಿ ಕ್ಯಾಮ್ರಾಗೂ ತೋರಿಸಿದ್ದೀನಿ. ಅವನೇ ನನಗೆ ಬಲವಂತವಾಗಿ ಆ ವಿಡಿಯೋನ ಮಾಡಿಸಿದ್ದಾನೆ. ಇನ್ನೊಂದು ಮೊಬೈಲಲ್ಲಿ ನನಗೆ ಕಾಲ್ ಮಾಡಕ್ ಹೇಳಿ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಅವ್ನ ಶೋಗೆ ಹೋಗೋದು ಅವ್ನಿಗೆ ಇಷ್ಟ ಇರಲಿಲ್ಲ. ತುಂಬಾ ಹೊಟ್ಟೆ ಕಿಚ್ಚಿಗೋಸ್ಕರ ಅವನು ಒಂದು ದುರುದ್ದೇಶ ಮತ್ತೆ ಇವಳನ್ನ ನಾನು ಮುಂದೆ ಬಿಡ್ತೀನಿ, ಅವಾಗ ಅವಳಿಗೆ ನೆಗೆಟಿವ್ ಮಾಡೋಣ, ಅವ್ನಿಗೋಸ್ಕರ ನಾನು ಜೀವ ಕೊಡಕ್ಕೂ ರೆಡಿ ಇದ್ದೆ, ಪ್ರಾಣತ್ಯಾಗ. ಅದು ಅವನಿಗೂ ಗೊತ್ತಿತ್ತು, ಇವಳು ಏನ್ ಹೇಳಿದ್ರು ಕೇಳ್ತಾಳೆ ಅಂತ ಗೊತ್ತಿತ್ತು. ಆ ಒಂದು ಕಾರಣನ, ಆ ಒಂದು ಮೆಂಟಾಲಿಟಿನ ಅವನು ಎನ್ಕ್ಯಾಶ್ ಮಾಡ್ಕೊಂಡು ಇವತ್ತು ಈ ತರ ಕೆಟ್ಟದಾಗಿ ನನ್ನನ್ನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್. ಎಷ್ಟು ವರ್ಷಗಳಿಂದ ನಿಮ್ಮಿಬ್ಬರ ಮಧ್ಯೆ ಈ ರೀತಿಯಾದಂತ ಜಗಳಗಳಾಗ್ತಿತ್ತು? ಯಾವಾಗ ಹತ್ಯೆ ಆದಂತ ಸಂದರ್ಭ ಯಾವಾಗ? ಮತ್ತೆ ಇವಾಗ ಬಂದು ಕಂಪ್ಲೇಂಟ್ ಕೊಡೋಕ್ ಕಾರಣ ಏನ್ ಮೇಡಮ್? ಸರ್, ಮೊನ್ನೆ ಶನಿವಾರದ ಸರ್ ಹಳೆ ಕತೆ ಎಲ್ಲ ಒಂದ್ ಕಡೆ ಇಡೋಣ ಸರ್. ಹಳೆ ಕತೆಗೆಲ್ಲ ನಾನು ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ದೆ. ಅದೇ ಸಿನಿಮಾ ಮುಗಿದ್ಮೇಲೆ ನಾನು ಕಂಪ್ಲೇಂಟ್ ಕೊಡ್ಬೇಕು ಅಂತ ಅವ್ನಿಗೆ ಹೇಳಿದ್ದೆ. ನಾನು ಕೊಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಈಗ ಮೊನ್ನೆ ಶನಿವಾರ ನಡೆದ ಘಟನೆಯಲ್ಲಿ ಈಗ ನೀವೇ ನೋಡಿದ್ರಿ, ನನಗೇ ಗೊತ್ತಿಲ್ದಂಗೆ ಇಷ್ಟೆಲ್ಲ ಆಡಿಯೋ ಮತ್ತೆ ನಿನ್ ಜೀವ ಹೋದ್ರು ನಾನೆಲ್ಲೋ ಸುಮ್ನೆ ಮಾಡ್ಕೋತಿದ್ದಾನೆ ನನ್ನ ರೇಕ್ಸ್ ಆ ತರದಲ್ಲಿ ಬಲವಂತ ಮಾಡಿ ಆ ತರ ವಿಡಿಯೋ ಎಲ್ಲ ಮಾಡಿಸ್ಕೊಂಡು ಇವತ್ತು ಅದನ್ನೇ ಸಾಕ್ಷಿಯಾಗಿ ನಿಮ್ಗೆಲ್ರಿಗೂ ಕೊಡ್ತಾನೆ ಅಂತ ಅಂದ್ರೆ ನಂಗಂತೂ ಅರ್ಥ ಆಗ್ತಿಲ್ಲ ಅವನಿಗೆ ಎಂತ ಇನ್ನು ಕೃತ್ಯ, ಎಷ್ಟು ಮೆಂಟಾಲಿಟಿ ಕ್ರೂರ ಇರ್ಬೇಕು ಅಂತ. ಬಲವಂತವಾಗಿ ನನ್ನ ಹತ್ರ ಈ ತರ ವಿಡಿಯೋ ಆಡಿಯೋಗಳನ್ನೆಲ್ಲ ತಗೊಂಡು ಅದೇ ಕಳೆದ ಶನಿವಾರ ಘಟನೆ ಆಗಿದ್ದರಿಂದ ಕೊಟ್ಟಿದೆ ಅಂತ. ಅವತ್ತು ಏನಾಗಿದ್ದು, ಯಾವ ರೀತಿ ಅವರ ವರ್ತನೆ ಇತ್ತು, ಅವತ್ತೇನು ಮಾಡಿದ್ರು, ಹಿಂಸೆ ಏನ್ ಕೊಟ್ಟಿದ್ದ ಅವತ್ತು ಅವರು? ನಾನು 1 ಮಂತ್ ಹಾಸ್ಪಿಟಲೈಸ್ ಆಗಿದ್ದೆ. ಹಾಸ್ಪಿಟಲೈಸ್ ಆಗಿ ನಾನು ಡಿಸ್ಚಾರ್ಜ್ ಆಗಿ ಬಂದಿರ್ತೀನಿ. ನಿನ್ನ ನೋಡಕ್ಕೆ ಅಂತ ಬಂದೆ ಅಂತ ಅನ್ಬಿಟ್ಟು ನಮ್ಮ ಮನೆಗೆ ಬಂದು ಬಲವಂತವಾಗಿ ಬಾಗ್ಲು ತಗ್ಸಿ ಬಲವಂತವಾಗಿ ಅವನು ನನಗೆ ಎಣ್ಣೆ ಕುಡಿಸಿ, ಹುಷಾರಿಲ್ಲ ಅಂತ ಗೊತ್ತಿದ್ರು ಕೂಡ ಒಂದು ಮನುಷ್ಯತ್ವ ಇಲ್ಲದೆ ಎಣ್ಣೆ ಕುಡಿಸಿ ಆ ಒಂದು ಟೈಮಲ್ಲಿ ಒಂದಷ್ಟು ರೆಕಾರ್ಡ್ ಮಾಡ್ಕೊಂಡು ಲೈಂಗಿಕ ದೌರ್ಜನ್ಯ ಮಾಡಿ ಅಂಡ್ ಅದ್ರದ್ದು ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದಾನೆ. ಈ ಒಂದು ರೀಸನ್ಗೋಸ್ಕರನೇ ಸರ್, ಯಾರೇ ಆಗ್ಲಿ ಇದ್ ನಡೆದಿಲ್ಲ ಅಂತ ತಮಾಷೆಗಾದ್ರೂ ಕೊಡಕ್ಕಾಗತ್ತಾ ಸರ್ ಇದನ್ನ? ಕಳೆದ ಶನಿವಾರ ನನ್ನ ಮೇಲೆ ಅವರು ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ, ಅವತ್ತು ಬ್ಲಾಕ್ ಮೇಲ್ ಮಾಡಿದ್ದಾರೆ, ನನಗೆ ಮದ್ಯಪಾನ ಮಾಡಿಸಿ ಖಾಸಗಿ ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಇಟ್ಕೊಂಡು ನನಗೆ ಬೆದರಿಕೆ ಮಾಡಬಹುದು ಅನ್ನೋಂತ ಕಾರಣದಿಂದಾಗಿ ಆತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅದು ಬಿಟ್ರೆ ಬೇರೆ ಉದ್ದೇಶ ಏನಿಲ್ಲ. ಆತನಿಂದ ಆಗ್ತಿರುವಂತಹ ಹಿಂಸೆಗಳಿಂದ ನಾನು ಬೇಸತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಿರುತೆರೆ ನಟಿಗೆ ಲವ್ ಸಿಕ್ಸ್ ಧೋಕಾ ಕೇಸ್ಗೆ ಸಂಬಂಧಪಟ್ಟಂತೆ ವೈರಲ್ ಆಡಿಯೋ ವಿಡಿಯೋ ಮನು ಮಾಡಿಸಿದ್ದು ಅಂತ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿಯಲ್ಲಿ ಸಂತ್ರಸ್ತೆ ಹೇಳಿಕೆ ನೀಡಿದ್ದಾರೆ. ಅಪ್ಪಣ್ಣ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರದು ಎಂದಿದ್ದ ಅಲೋಕ್ ಎಂಬಾತ ನನ್ನ ಮನು ಮಧ್ಯೆ ಸಂಧಾನ ಮಾಡಿಸಿದ್ದ. ಮನು ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ದ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿಯಲ್ಲಿ ಸಂತ್ರಸ್ತೆ ಹೇಳಿಕೆ ನೀಡಿದ್ದಾರೆ. ಮಡಿನೂರ್ ಮನು ಅವರ ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ. ಆದ್ರೆ ರಿಲೀಸ್ ಆಗುವಂತ ದಿನ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತದೆ. ಕಾರಣ ಏನಂತಂದ್ರೆ ಅವರು ಮತ್ತೋರ್ವ ನಟಿ ಅಂದ್ರೆ ಅವ್ರ ಜೊತೆ ಇದ್ದಂತಹ ಮತ್ತೋರ್ವ ನಟಿಗೆ ಅವರು ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಈಗಾಗಲೇ ಪ್ರಕರಣ ಸಂಬಂಧ ಒಂದ್ ಕಡೆ ತನಿಖೆ ನಡೀತಿದೆ. ಜೊತೆಗೆ ಆ ಸಂತ್ರಸ್ತೆ ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಸದ್ಯಕ್ಕೆ ಆ ಸಂತ್ರಸ್ತೆ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಕಂಪ್ಲೇಂಟ್ ಆಗಿದೆ, ಅರೆಸ್ಟು ಆಗಿದೆ, ಇವತ್ತು ವಿಚಾರಣೆಗೆ ಹಾಜರಾಗಿದ್ರಿ, ಏನೆಲ್ಲ ಆಯ್ತು ಇವತ್ತು ಅಂತ? ಸರ್, ಇವತ್ತು ಇದು ನನಗೆ ಗೊತ್ತಿರಲಿಲ್ಲ ಅಪ್ಪಣ್ಣ ಅಂದು ಅದು ಆ ಥರದ್ದೆಲ್ಲ ಈ ತರ ನನ್ನ ಬಗ್ಗೆ ನೆಗೆಟಿವ್ ಆಗಿ ಪೋಟ್ರೆ ಮಾಡಕ್ಕೆ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅಂತಲ್ಲ, ಇವತ್ತು ಅದನ್ನೂ ಮೆನ್ಷನ್ ಮಾಡಿಸಿದ್ದೀನಿ. ಅದದ್ದು ಎಲ್ಲ ಅವ್ನು ನನ್ನ ಜೊತೆ ಮಾತಾಡೋದು ಅದೆಲ್ಲ ರಿಟ್ರೀವ್ ಆಗಬೇಕು. ಅದ್ರ ಚಾರ್ಟ್ಸ್ ಎಲ್ಲ ಆಲ್ರೆಡಿ ಇದೆ ನನ್ನ ಹತ್ರ. ಚಾರ್ಟ್ಸ್ ಎಲ್ಲ ನಾನು ಆಲ್ರೆಡಿ ಕ್ಯಾಮ್ರಾಗೂ ತೋರಿಸಿದ್ದೀನಿ. ಅವನೇ ನನಗೆ ಬಲವಂತವಾಗಿ ಆ ವಿಡಿಯೋನ ಮಾಡಿಸಿದ್ದಾನೆ. ಇನ್ನೊಂದು ಮೊಬೈಲಲ್ಲಿ ನನಗೆ ಕಾಲ್ ಮಾಡಕ್ ಹೇಳಿ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಅವ್ನ ಶೋಗೆ ಹೋಗೋದು ಅವ್ನಿಗೆ ಇಷ್ಟ ಇರಲಿಲ್ಲ. ತುಂಬಾ ಹೊಟ್ಟೆ ಕಿಚ್ಚಿಗೋಸ್ಕರ ಅವನು ಒಂದು ದುರುದ್ದೇಶ ಮತ್ತೆ ಇವಳನ್ನ ನಾನು ಮುಂದೆ ಬಿಡ್ತೀನಿ, ಅವಾಗ ಅವಳಿಗೆ ನೆಗೆಟಿವ್ ಮಾಡೋಣ, ಅವ್ನಿಗೋಸ್ಕರ ನಾನು ಜೀವ ಕೊಡಕ್ಕೂ ರೆಡಿ ಇದ್ದೆ, ಪ್ರಾಣತ್ಯಾಗ. ಅದು ಅವನಿಗೂ ಗೊತ್ತಿತ್ತು, ಇವಳು ಏನ್ ಹೇಳಿದ್ರು ಕೇಳ್ತಾಳೆ ಅಂತ ಗೊತ್ತಿತ್ತು. ಆ ಒಂದು ಕಾರಣನ, ಆ ಒಂದು ಮೆಂಟಾಲಿಟಿನ ಅವನು ಎನ್ಕ್ಯಾಶ್ ಮಾಡ್ಕೊಂಡು ಇವತ್ತು ಈ ತರ ಕೆಟ್ಟದಾಗಿ ನನ್ನನ್ನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್. ಎಷ್ಟು ವರ್ಷಗಳಿಂದ ನಿಮ್ಮಿಬ್ಬರ ಮಧ್ಯೆ ಈ ರೀತಿಯಾದಂತ ಜಗಳಗಳಾಗ್ತಿತ್ತು? ಯಾವಾಗ ಹತ್ಯೆ ಆದಂತ ಸಂದರ್ಭ ಯಾವಾಗ? ಮತ್ತೆ ಇವಾಗ ಬಂದು ಕಂಪ್ಲೇಂಟ್ ಕೊಡೋಕ್ ಕಾರಣ ಏನ್ ಮೇಡಮ್?
ಸರ್ ಮೊನ್ನೆ ಶನಿವಾರದ ಸರ್ ಹಳೆ ಕತೆ ಎಲ್ಲ ಒಂದ್ ಕಡೆ ಇಡೋಣ ಸರ್. ಹಳೆ ಕತೆಗೆಲ್ಲ ನಾನು ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ದೆ. ಅದೇ ಸಿನಿಮಾ ಮುಗಿದ್ಮೇಲೆ ನಾನು ಕಂಪ್ಲೇಂಟ್ ಕೊಡ್ಬೇಕು ಅಂತ ಅವ್ನಿಗೆ ಹೇಳಿದ್ದೆ. ನಾನು ಕೊಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಈಗ ಮೊನ್ನೆ ಶನಿವಾರ ನಡೆದ ಘಟನೆಯಲ್ಲಿ ಈಗ ನೀವೇ ನೋಡಿದ್ರಿ, ನನಗೇ ಗೊತ್ತಿಲ್ದಂಗೆ ಇಷ್ಟೆಲ್ಲ ಆಡಿಯೋ ಮತ್ತೆ ನಿನ್ ಜೀವ ಹೋದ್ರು ನಾನೆಲ್ಲೋ ಸುಮ್ನೆ ಮಾಡ್ಕೋತಿದ್ದಾನೆ ನನ್ನ ರೇಕ್ಸ್ ಆ ತರದಲ್ಲಿ ಬಲವಂತ ಮಾಡಿ ಆ ತರ ವಿಡಿಯೋ ಎಲ್ಲ ಮಾಡಿಸ್ಕೊಂಡು ಇವತ್ತು ಅದನ್ನೇ ಸಾಕ್ಷಿಯಾಗಿ ನಿಮ್ಗೆಲ್ರಿಗೂ ಕೊಡ್ತಾನೆ ಅಂತ ಅಂದ್ರೆ ನಂಗಂತೂ ಅರ್ಥ ಆಗ್ತಿಲ್ಲ ಅವನಿಗೆ ಎಂತ ಇನ್ನು ಕೃತ್ಯ, ಎಷ್ಟು ಮೆಂಟಾಲಿಟಿ ಕ್ರೂರ ಇರ್ಬೇಕು ಅಂತ. ಬಲವಂತವಾಗಿ ನನ್ನ ಹತ್ರ ಈ ತರ ವಿಡಿಯೋ ಆಡಿಯೋಗಳನ್ನೆಲ್ಲ ತಗೊಂಡು ಅದೇ ಕಳೆದ ಶನಿವಾರ ಘಟನೆ ಆಗಿದ್ದರಿಂದ ಕೊಟ್ಟಿದೆ ಅಂತ. ಅವತ್ತು ಏನಾಗಿದ್ದು, ಯಾವ ರೀತಿ ಅವರ ವರ್ತನೆ ಇತ್ತು, ಅವತ್ತೇನು ಮಾಡಿದ್ರು, ಹಿಂಸೆ ಏನ್ ಕೊಟ್ಟಿದ್ದ ಅವತ್ತು ಅವರು? ನಾನು 1 ಮಂತ್ ಹಾಸ್ಪಿಟಲೈಸ್ ಆಗಿದ್ದೆ. ಹಾಸ್ಪಿಟಲೈಸ್ ಆಗಿ ನಾನು ಡಿಸ್ಚಾರ್ಜ್ ಆಗಿ ಬಂದಿರ್ತೀನಿ. ನಿನ್ನ ನೋಡಕ್ಕೆ ಅಂತ ಬಂದೆ ಅಂತ ಅನ್ಬಿಟ್ಟು ನಮ್ಮ ಮನೆಗೆ ಬಂದು ಬಲವಂತವಾಗಿ ಬಾಗ್ಲು ತಗ್ಸಿ ಬಲವಂತವಾಗಿ ಅವನು ನನಗೆ ಎಣ್ಣೆ ಕುಡಿಸಿ, ಹುಷಾರಿಲ್ಲ ಅಂತ ಗೊತ್ತಿದ್ರು ಕೂಡ ಒಂದು ಮನುಷ್ಯತ್ವ ಇಲ್ಲದೆ ಎಣ್ಣೆ ಕುಡಿಸಿ ಆ ಒಂದು ಟೈಮಲ್ಲಿ ಒಂದಷ್ಟು ರೆಕಾರ್ಡ್ ಮಾಡ್ಕೊಂಡು ಲೈಂಗಿಕ ದೌರ್ಜನ್ಯ ಮಾಡಿ ಅಂಡ್ ಅದ್ರದ್ದು ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದಾನೆ. ಈ ಒಂದು ರೀಸನ್ಗೋಸ್ಕರನೇ ಸರ್ ಯಾರೇ ಆಗ್ಲಿ ಇದ್ ನಡೆದಿಲ್ಲ ಅಂತ ತಮಾಷೆಗಾದ್ರೂ ಕೊಡಕ್ಕಾಗತ್ತಾ ಸರ್ ಇದನ್ನ? ಕಳೆದ ಶನಿವಾರ ನನ್ನ ಮೇಲೆ ಅವರು ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ, ಅವತ್ತು ಬ್ಲಾಕ್ ಮೇಲ್ ಮಾಡಿದ್ದಾರೆ, ನನಗೆ ಮದ್ಯಪಾನ ಮಾಡಿಸಿ ಖಾಸಗಿ ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಇಟ್ಕೊಂಡು ನನಗೆ ಬೆದರಿಕೆ ಮಾಡಬಹುದು ಅನ್ನೋಂತ ಕಾರಣದಿಂದಾಗಿ ಆತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅದು ಬಿಟ್ರೆ ಬೇರೆ ಉದ್ದೇಶ ಏನಿಲ್ಲ. ಆತನಿಂದ ಆಗ್ತಿರುವಂತಹ ಹಿಂಸೆಗಳಿಂದ ನಾನು ಬೇಸತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.